ಹಿಮಾಲಯದ ಹೃದಯಭಾಗದಲ್ಲಿ ಶಿವನು ಧ್ಯಾನ ಮಾಡುತ್ತಿದ್ದನು. ಅವನ ಕಣ್ಣುಗಳು ಮುಚ್ಚಲ್ಪಟ್ಟವು ಮತ್ತು ಅವನ ಮರಿಗಳು ತಂಗಾಳಿಯಲ್ಲಿ ನಿಧಾನವಾಗಿ ತೂಗಾಡುತ್ತಿದ್ದವು. ಬ್ರಹ್ಮಾಂಡದ ನರ್ತಕಿ ನಟರಾಜನು ಬ್ರಹ್ಮಾಂಡದ ಲಯದಲ್ಲಿ ಕಳೆದುಹೋದನು. ಅವನ ಪತ್ನಿ ಪಾರ್ವತಿ ಅವನ ಪಕ್ಕದಲ್ಲಿ ಕುಳಿತಳು. ಅವಳ ಉಪಸ್ಥಿತಿಯು ಉಷ್ಣತೆ ಮತ್ತು ಪ್ರೀತಿಯನ್ನು ಹೊರಸೂಸುತ್ತಿತ್ತು. ಅವರು ಕುಳಿತಾಗ ದೇವರುಗಳು ಉಡುಗೊರೆಯಾಗಿ ನೀಡಿದ ಚಿನ್ನದ ಮಾವು ಅವರ ಮುಂದೆ ಕಾಣಿಸಿಕೊಂಡಿತು. ಮಾವಿನ ಹಣ್ಣನ್ನು ತಿನ್ನುವವರಿಗೆ ಅಪಾರ ಬುದ್ಧಿವಂತಿಕೆ ಸಿಗುತ್ತದೆ ಎಂದು ಹೇಳಲಾಗಿತ್ತು. ಗಣೇಶ ಮತ್ತು ಅವರ ಪುತ್ರರಾದ ಕಾರ್ತಿಕೇಯರು ಹಣ್ಣನ್ನು ನೋಡಿದರು ಮತ್ತು ತಮಾಷೆಯ ವಾದ ನಡೆಯಿತು. ಶಿವನು ಒಂದು ಸವಾಲನ್ನು ಪ್ರಸ್ತಾಪಿಸಿದನು. ಅವರು 3 ಬಾರಿ ಜಗತ್ತನ್ನು ಸುತ್ತುತ್ತಾರೆ ಮತ್ತು ಮೊದಲು ಹಿಂತಿರುಗಿದವನು ಮಾವಿನ ಹಣ್ಣನ್ನು ಪಡೆದುಕೊಳ್ಳುತ್ತಾನೆ. ಕಾರ್ತಿಕೇಯನು ತನ್ನ ಹೆತ್ತವರ ಸುತ್ತಲೂ ನಡೆದು, ನೀನೇ ನನ್ನ ಜಗತ್ತು ಎಂದು ಹೇಳಿದನು. ಗಣೇಶನ ಬುದ್ಧಿವಂತಿಕೆಯಿಂದ ಪ್ರಭಾವಿತನಾದ ಶಿವನು ಅವನನ್ನು ವಿಜೇತನೆಂದು ಘೋಷಿಸಿದನು. ಪಾರ್ವತಿ ಮುಗುಳ್ನಕ್ಕನು ಮತ್ತು ಮಾವು ಗಣೇಶನಿಗೆ ನೀಡಲಾಯಿತು. ಕಾರ್ತಿಕೇಯ ಹಿಂತಿರುಗಿದನು ಮತ್ತು ಶಿವನು ಅವನಿಗೆ ಧೈರ್ಯ ತುಂಬಿದನು. ಜ್ಞಾನವು ಕೇವಲ ಜ್ಞಾನವಲ್ಲ, ಆದರೆ ಪ್ರೀತಿ ಮತ್ತು ತಿಳುವಳಿಕೆ. ಕುಟುಂಬವು ಹೃತ್ಪೂರ್ವಕ ನಗುವನ್ನು ಹಂಚಿಕೊಂಡಿತು ಮತ್ತು ವಿಶ್ವವು ಸಂತೋಷವಾಯಿತು.